ಇದ್ದಕ್ಕಿದ್ದಂಗೆ ಹೇಳ್ತಾರೆ, ಹಂಗಾಗಿ ಅವ್ರ ಕಂಡ್ರೆ ನಮಗೆ ಬಹಳ ಇಷ್ಟ. ಕಾವೇರಿ ವರ್ಸಸ್ ತಮಿಳ್ನಾಡು ಅಂತ ಫಸ್ಟ್ ಗಿಫ್ಟ್ ಕೊಟ್ಟಿದ್ದು ನಾನೇ. ಪ್ರತಿ ಒಂದು ಫಿಲಮ್ ಅಲ್ಲೂ ಏನೋ ಒಂದು ಡಿಫ್ರೆಂಟ್ ತೋರಿಸ್ತಾ ಇರ್ತಾರೆ. ಆಮೇಲೆ ಓಮ್ ಅಲ್ಲಿ ನಾನು ಅನ್ನೋದು ಬಿಟ್ಟು ತೋರಿಸಿದ್ರು. ಆನೆ ಇಟ್ಟಿದ್ದೆ ದಾರಿ, ಮೈಸೂರು ಅರ್ಜುನ ಆನೆ ಏನಾಯ್ತು, ನಾನು ಅನ್ನೋದು ಬಿಟ್ಟು ಬದುಕಬೇಕು. 10 ಗ್ರಾಮ್ ಗೋಲ್ಡ್ ಅದು. ಇದು ಮುಂದ್ಗಡೆ ಮೂರ್ನಾಮ, ಹಿಂದ್ಗಡೆ ನಮ್ಮ ಮನೆ ದೇವ್ರಿದೆ. ನಾನು ಅನ್ನೋದು ಬಿಡ್ಬೇಕು. ನಾನು ಅನ್ನೋರೆಲ್ಲ ಝೀರೋ ಅಕೌಂಟ್ ಆಗ್ಬಿಡ್ತಾರೆ. ಇವತ್ತು ರಿಯಲ್ ಸ್ಟಾರ್ ಉಪೇಂದ್ರ ಅವರ 56ನೇ ಹುಟ್ಟುಹಬ್ಬ ಸಂಭ್ರಮ. ಸದ್ಯ ಉಪ್ಪಿ ಅವ್ರನ್ನ ನೋಡಿ ಕಣ್ ತುಂಬಿಕೊಳ್ಳೋದಕ್ಕೆ ಅಂತ ಹೇಳಿ ಸಾಕಷ್ಟು ಅಭಿಮಾನಿಗಳು ನಿನ್ನೆ ರಾತ್ರಿಯಿಂದಲೇ ಅವ್ರ ಮನೆ ಹತ್ರ ಜಮಾಯಿಸಿದ್ದಾರೆ. ಸದ್ಯಕ್ಕೆ ನಾನು ಒಬ್ಬ ಅಭಿಮಾನಿ ಜೊತೆ ಇದ್ದೀನಿ. ನೋಡ್ತಿದ್ಲೇ ವಿಶೇಷ, ಸೇಮ್ ಉಪ್ಪಿ ಸರ್ ಹೇಗೆ ವಿಶೇಷ ಡಿಫ್ರೆಂಟ್ ಅಂತ ಅಂತೀವೋ ಅದೇ ರೀತಿ ಅವ್ರ ಅಭಿಮಾನಿಗಳು ಕೂಡ. ಯಾಕಂತಂದ್ರೆ ನೀವು ನೋಡ್ತಾ ಇರ್ಬೋದು, ಅವ್ರ ಗಾಡಿ ಮೇಲೆ ಅಂದ್ರೆ ಅವರ ಸಿನಿಮಾಗಳ ಅಷ್ಟು ಒಂದು ಪೋಸ್ಟರನ್ನ ಗಾಡಿ ಮೇಲೆ ಅಂದ್ರೆ ಡಿಫ್ರೆಂಟ್ ಆಗಿ ಪೋಸ್ಟರನ್ನು ಮಾಡಿಸ್ಕೊಂಡಿರುವಂಥದ್ದು. ವಿಶೇಷವಾಗಿ ಏನು ಕಾದು ನೋಡಿ, ತಂದೆ ತಾಯಿಗಿಂತ ದೇವ್ರಿಲ್ಲ, ಉಪ್ಪಿಗಿಂತ ರುಚಿ ಇಲ್ಲ ಅಂತ ಹೇಳಿ. ಇನ್ನು ಅವ್ರ ಹೆಸರು ಭದ್ರಾವತಿ ನಾಗ, ಸೊ ಅದನ್ನು ಕೂಡ ಅದ್ರ ಮೇಲೆ ಹಾಕ್ಸ್ಕೊಂಡ್ಬಿಟ್ಟಿದ್ದಾರೆ. ಇನ್ನು ಇಲ್ಲಿ ನೋಡ್ತಾ ಇದ್ರೆ ವಾಚ್ಗಳಲ್ಲಿ ಉಪ್ಪಿ ಅವರ ಅಷ್ಟು ಸಿನಿಮಾದ ಒಂದು ಚಿತ್ರಣವನ್ನು ಈ ವಾಚ್ ಮುಖಾಂತರ ಮಾಡ್ಕೊಂಡಿರೋದು. ಅದು ಕೂಡ UI ಕೂಡ ಅದರಲ್ಲಿ ಎದ್ದು ಕಾಣ್ತಿರುವಂಥದ್ದು. ಸೊ ಎಲ್ಲವೂ ಕೂಡ ಡಿಫ್ರೆಂಟ್ ಆಗಿದೆ. ಮಾತನಾಡಿಸ್ತಾ ಹೋಗೋಣ. ನನ್ನ ಜೊತೆ ಉಪ್ಪಿ ಅಭಿಮಾನಿಯಾದಂಥ ಭದ್ರಾವತಿ ನಾಗ ಅವರಿದ್ದಾರೆ. ಸರ್, ಉಪ್ಪಿ ಸರ್ ಬರ್ಡೇ ನೀವು ಇಷ್ಟೆಲ್ಲ ಮಾಡ್ಕೊಂಬಂದಿದ್ದೀರಾ, ಯಾಕೆ ಅವ್ರ ಮೇಲೆ ಅಷ್ಟೊಂದು ಅಭಿಮಾನ ಅಂತ ಹೇಳಿ? ಯಾಕಂದ್ರೆ ಅಭಿಮಾನಿ ಅಂದರೆ ಅವ್ರು ಇದ್ದಕ್ಕಿದ್ದಂಗೆ ಹೇಳ್ತಾರೆ. ಅವ್ರು ಏನೇ ಬಂದರೂ ಮುಚ್ಚು ಮರಿ ಏನಿಲ್ಲ, ಹೊಟ್ಟೆ ಒಳಗಿದ್ದೆಲ್ಲ ಓಪನ್ ಆಗಿ ಹೇಳ್ತಾರೆ. ಹಂಗಾಗಿ ಅವ್ರ ಕಂಡ್ರೆ ನಮಗೆ ಭಾಳ ಇಷ್ಟ. ಓಕೆ, ಎಲ್ಲಿನವ್ರು ನೀವು? ಅಂದರೆ ಪ್ರತಿ ವರ್ಷ ಕೂಡ ಬರ್ತೀರಾ ಅಥವಾ ಹೇಗೆ? ನಾ ಪ್ರತಿ ವರ್ಷವೂ ಬರ್ತಾ ಇದ್ದೀನಿ. ನಾವು ಹುಟ್ಟು ಬೆಳೆದಿದ್ದೆಲ್ಲ ಶಿವಮೊಗ್ಗ ಡಿಸ್ಟಿಕ್ಕೆ. ಈಗ ನಾನು ಬೆಂಗಳೂರಲ್ಲಿದ್ದೇನೆ. ಈ ವರ್ಷ ಏನು ಗಿಫ್ಟ್ ತಂದಿದ್ದೀರಾ? ಪ್ರತಿ ವರ್ಷ ನೀವು ಅವ್ರನ್ನ ಹುಟ್ಟುಹಬ್ಬಕ್ಕೆ ನೋಡೋದಕ್ಕೆ ಅಂತ ಬಂದಾಗ ಏನೇನೆಲ್ಲ ಕೊಡ್ತಿದ್ದೀರಿ, ಏನು ತರ್ತಿದ್ರಿ, ಅವ್ರು ಅದನ್ನು ರಿಸೀವ್ ಮಾಡ್ತಿದ್ದೀರಾ? ಇವತ್ತೇನು ತಂದಿದ್ದೀರಾ? ಪ್ರತಿ ವರ್ಷ ಬರ್ತಾ ಇದೀವಿ. ಅಂದರೆ ನಾನು ಸ್ಟಾರ್ಟಿಂಗು ಅವ್ರಿಗೆ ಗಿಫ್ಟ್ ಕೊಟ್ಟಿದ್ದೆ ಅಂದರೆ ಕಾವೇರಿ ವರ್ಸಸ್ ತಮಿಳ್ನಾಡು ಅಂತ. ಆ ನೀರಿನ ಬಗ್ಗೆನೇ ನಾನು ಕೊಟ್ಟಿದ್ದೆ ಗಿಫ್ಟು. ಏನಕ್ಕೆ ಅಂದರೆ ಈ ನೀರು ಬಗೆಹರ್ಸೋಕ್ಕಾಗಲ್ಲ, ನೀವೇನೇ ಇದು ಮಾಡಿದ್ರು ಹರಿಯೋ ನೀರು ಹರಿತಾ ಇರುತ್ತೆ. ಅದು ಆ ತಳಾಂತಳದಿಂದ ಬಂದಿರೋದಿರೋದ್ರಿಂದ ನೀವೇನು ಮಾಡೋಕ್ಕಾಗತ್ತೆ. ಅದರಲ್ಲಿ ಕಾವೇರಿ ವರ್ಸಸ್ ತಮಿಳ್ನಾಡು ಅಂತ ಫಸ್ಟ್ ಗಿಫ್ಟ್ ಕೊಟ್ಟಿದ್ದು ನಾನೇ. ಇನ್ನು UI ತುಂಬ ಎಕ್ಸ್ಪೆಕ್ಟೆಡ್ ಮೂವಿ. ನೀವು ಅಲ್ಲೂ ಕೂಡ UI ಅನ್ನು ಹಾಕ್ಸ್ಕೊಂಡಿದ್ದೀರಾ, ಇಲ್ಲೂ ಕೂಡ, ಆ್ಯಂಡ್ ನಿಮ್ಮ ಕೈಯಲ್ಲೂ ಕೂಡ UI ಇದೆ. ಏನಿದ್ರ ವಿಶೇಷತೆ ಏನು? ವಿಶೇಷ ಏನು ಅಂದರೆ ಈಗ ಅವ್ರು ಪ್ರತಿ ಒಂದು ಫಿಲಮಲ್ಲೂ ಏನೋ ಒಂದು ಡಿಫ್ರೆಂಟ್ ತೋರಿಸ್ತಾ ಇರ್ತಾರೆ. ತರಲೆ ನನ್ನ ಮಗದಲ್ಲೂ ಡಬಲ್ ಮೀನಿಂಗ್ ತೋರಿಸಿದ್ರು. ಉಷಲ್ಲಿ ಒಂಥರ RR ಮೂವಿ ತೋರಿಸಿದ್ರು. ಆಮೇಲೆ ಓಮಲ್ಲಿ ನಾನು ಅನ್ನೋದು ಬಿಟ್ಟು ತೋರಿಸಿದ್ರು. ಈಗೆಲ್ಲ ಏನಾಗ್ತೈತೆ ಹೇಳೋ, ನಾನು ಬಿಟ್ಟರೆ ಯಾರಿಲ್ಲ, ಮಚ್ಚು ನಾನೇ ಹಿಡ್ದಿದ್ದು, ನಾನೇ ರೌಡಿ, ಆನೆ ಇಟ್ಟಿದ್ದೆ ದಾರಿ. ಅರ್ಜುನ ಆನೆ ಏನಾಯಿತು, ಮೈಸೂರು ಅರ್ಜುನ ಆನೆ ಏನಾಯಿತು, ಎಲ್ಲರೂ ಒಂದಲ್ಲ ಒಂದಿನ ಹೋದೆ. ನಾನು ಅನ್ನೋದು ಬಿಟ್ಟು ಬದುಕಬೇಕು, ರೌಡಿಜಮ್ ಬಿಟ್ಟು ಬದುಕಬೇಕು ಅಂತಲೇ ಉಪೇಂದ್ರ ತೋರಿಸಿರೋದು. ಓಕೆ, ಇದೇನಿದು ಕೈಯಲ್ಲಿ? ಅಂದರೆ ಇದು ಉಪ್ಪಿಯವ್ರಿಗೆ ಕೊಡೋದಕ್ಕೆ ಏನು ಅದ್ರು? ಉಪೇಂದ್ರ ಅವ್ರಿಗೆ ಕೊಡೋಕ್ಕೆ ತೊಗೊಂಬಂದಿರೋದು. ಅವ್ರು ತೊಗೊಳ್ಳಲ್ಲ ಆ್ಯಕ್ಚುಲಿ. ಏನಂದರೆ ಅವರು ನಮಗೆ ಬುದ್ಧಿವಾದ ಹೇಳ್ತಾರೆ, ಇವೆಲ್ಲ ಏನಕ್ಕೆ ಬೇಕು, ಬರೇ ಕೈಯಲ್ಲಿ ಬರೋ. ಆದರೂ ನಮ್ಮ ಮನಸ್ಸು ತಡ್ಕೊಳ್ಳೋಕ್ಕಾಗಲ್ಲ. ನೀವೇನೋ ಒಂದು ತೋರಿಸ್ತಾ ಇರ್ತೀರ ಒಂದು ಫಿಲಮ್ಗಳಲ್ಲಿ, ನೀವು ಗುಟ್ಟು ಬಿಟ್ಟು ಕೊಡಲ್ಲ. ಆದರೆ ನಾವು ನಿಮ್ಗಿಂತ ಒಂದು ಹೆಜ್ಜೆ ಮುಂದೆ ನಾವು ಸಸ್ಪೆನ್ಸಲ್ಲಿ ತೋರಿಸ್ತೇವೆ ಅಂತೇಳಿ ಬರುವಾಗ ಈ ಗಾಡಿ ಮೇಲೆ ಸ್ಟಿಕ್ಕರು ಅದು ಇದು ಏನೋ ಒಂದು ಹಾಕೊಂಡು ತೊಗೊಂಡ್ಬರ್ತಾ ಇರ್ತೀವಿ. ಅಂದ್ರೆ ಇದು ಅವ್ರಿಗೆ ಕೊಡೋದಕ್ಕೆ ಅಂತ ತಂದಿದ್ದೀರಾ? ನೀವು ಹೇಳಿದ್ರಿ ಅವ್ರು ಇಸ್ಕೊಳ್ಳಲ್ಲ ಅಂತ ಹೇಳಿ. ಅದೇನು ಗೋಲ್ಡಾ ಅಥವಾ ಏನು ಅಂತ? ಇದು ಗೋಲ್ಡೇ. ಇದು 10 ಗ್ರಾಮ್ ಗೋಲ್ಡ್ ಅದು. ಇದು ಮುಂದ್ಗಡೆ ಮೂರ್ನಾಮ, ಹಿಂದ್ಗಡೆ ನಮ್ಮ ಮನೆ ದೇವ್ರಿದೆ. ಓಕೆ, ಸೊ ಅವರ ಸಿನಿಮಾಗಳೆಲ್ಲವೂ ಕೂಡ ವಿಭಿನ್ನವಾಗಿರ್ತವೆ ಒಂದಕ್ಕಿಂತ ಒಂದು. ಇನ್ನು ತುಂಬ ದಿನಗಳಾದಮೇಲೆ ಅವರು ಮತ್ತೆ ಡೈರೆಕ್ಷನ್ ಮಾಡ್ತಿರುವಂಥ ಮೂವಿ UI. ಎಲ್ಲರೂ ಕೂಡ ಎಕ್ಸ್ಪೆಕ್ಟೇಷನ್ಸ್ ಇದೆ. ಅಂದರೆ UI ಸಿನಿಮಾ ಏನೋ ಆಗುತ್ತೆ ಅಂತ. ನೀವು ಒಬ್ಬರು ಅಭಿಮಾನಿ ಆಗಿರೋದ್ರಿಂದ ನಿಮಗೆ ಏನೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಇದೆ ಅಂತ? ಇದು ಸೂಪರ್ ಫಿಲಮಲ್ಲೇ ತೋರಿಸಿದ್ರು. ನಮ್ಮ ಮೈಸೂರು ಈ ಥರ ಇರಬೇಕು, ನಮ್ಮ ಕರ್ನಾಟಕ ಈ ಥರ ಇರಬೇಕು, ನಮ್ಮ ಇಂಡಿಯಾ ಈ ಥರ ಇರಬೇಕು ಅಂತ ಜನಕ್ಕೆ ಮುಂಚೆನೇ ತೋರಿಸಿದ್ರು. ಈಗ ಪ್ರಜಾಕೀಯಕ್ಕೆ ಮುಂದೆ ಬರೋಕ್ಕಿಂತ ಮುಂಚೆ ಎಲ್ಲ ತೋರಿಸಿದ್ರು. ಆದರೂ ಜನಗಳು ಅರ್ಥ ಮಾಡ್ಕೊಳ್ದೆ ಜಾತಿ ಧರ್ಮ ನೋಡಿ ಓಟ್ ಹಾಕ್ತಿದ್ದಾರೆ. ನಮಗೆ ಒಂಚೂರು ಇಷ್ಟ ಆಗಲ್ಲ. ಯಾಕೆಂದರೆ ಜನಗಳು ಬದಲಾಗಬೇಕು. ನಮಗೆ ಮೇನ್ ಏನು ಗೊತ್ತಾ, ಫ್ರೀ ಬಾಬಾ ಅಂಬೇಡ್ಕರ್ ಸಾಹೇಬರು ಫ್ರೀ ಎಜುಕೇಷನ್ ಹೇಳಿದ್ದಾರೆ. ಹೆಲ್ತ್ ಪ್ರಾಬ್ಲಮ್ಮು, ಆಮೇಲೆ ಸ್ಕೂಲ್ ಪ್ರಾಬ್ಲಮ್ ಇದೆಲ್ಲ ಕೊಡ್ಬೇಕು ಅಂತ ಹೇಳಿದ್ದಾರೆ. ಆದರೆ ಇವರವೇ ಸ್ಕೂಲ್ಗಳಿದ್ದಾವೆ, ಇವರವೇ ಕಾಲೇಜ್ಗಳಿದ್ದಾವೆ, ಇವರವೇ ಹಾಸ್ಪಿಟ್ಲ್ಗಳಿದ್ದಾವೆ. ಬಡವ ಹೆಂಗೆ ಬದುಕ್ತಾನೆ? ಯಾರು ಗೌರ್ಮೆಂಟಿಗೆ ಹೋಗಲ್ಲ, ಎಲ್ಲ ಪ್ರೈವೇಟಿಗೆ ಹೋಗ್ತಾನೆ. ಜೀವ ಉಳಿಸಂದ್ರೆ ಸಾಕು ಅಂತಾರೆ. ಅದಕ್ಕೆ ಉಪೇಂದ್ರ ಅವರು ಪ್ರಜಾಕಿ ಅಂತ ಒಂದು ಸಬ್ಜೆಕ್ಟ್ ಬರ್ತಾಯಿದೆ. ಈ UI ನೋಡಿಬಿಟ್ಟು ಸ್ವಲ್ಪ ಬದಲಾದರೆ ಭಾಳ ಒಳ್ಳೆಯದು ಅನಿಸುತ್ತೆ. ಓಕೆ, ಇನ್ನು ಈ ಫ್ಯಾನ್ಸ್ ವಾರ್ಗಳ ಬಗ್ಗೆ ಏನು ಹೇಳ್ತೀರಾ ಅಂತ ಒಬ್ಬ ಅಭಿಮಾನಿಯಾಗಿ?
ಫ್ಯಾನ್ಸು ಒಬ್ಬ ಅಂದರೆ ಈಗ 2000 ಇಸ್ವಿಯಿಂದ ಈ ಕಡೆ ಅಷ್ಟೇ ಎಲ್ಲ ಹೀರೋಗಳು ಹೀರೋಯಿನ್ಗಳು ದುಡ್ಡು ಮಾಡೋಕ್ಕೋಸ್ಕರ ಇದ್ದಾರೆ ಅಂದರೆ ಅವಾಗ ಹಿಂದೆ ಇದ್ದರು ಶಂಕರ್ ನಾಗು, ಅಂಬರೀಷು, ರಾಜ್ಕುಮಾರ, ವಿಷ್ಣುವರ್ಧನ್ನು, ಲಾಸ್ಟ್ ಪುನೀತ್ ರಾಜ್ಕುಮಾರು ಅವರೆಲ್ಲ ಹೆಂಗೆ ಗೊತ್ತಾ, ಹಿಂದೆ ರಾಜ್ಕುಮಾರ್ ಅವರೆಲ್ಲ ದುಡ್ಡು 100 ರೂಪಾಯಿ 50 ರೂಪಾಯಿಗೆಲ್ಲ ಫಿಲಮ್ ತೆಗೆದ್ರು. ಈಗೆಲ್ಲ 5 ಕೋಟಿ 10 ಕೋಟಿ ದುಡ್ಡಿದ್ರೆ ಮಾಡ್ತೀವಿ, ಇಲ್ಲ ಅಂದರೆ ಇಲ್ಲ, ಅದು ಯಾರ್ತ ಹೋಗಿ ಹೇಳ್ತಿ ಹೇಳು. ಅವ್ರಿಗೆಲ್ಲ ಗೊತ್ತಿರೋರೆ ರಾಜಕಾರಣಿಗಳೇ, ಏನು ಹೋದ್ರು ಎಲ್ಲ ಪೊಲೀಸಿಗೆ ಕಂಪ್ಲೇಂಟ್ ಕೊಡೋಕೆ ಹೋದ್ರೆ ಪೊಲೀಸಿಗೆ ಒಂದು ಸ್ವಲ್ಪ ದುಡ್ಡು ಕೊಟ್ಬಿಡ್ತಾರೆ, ಅಲ್ಲಿ ಮುಚ್ಚಾಕ್ಬಿಡ್ತಾರೆ. ಈ ಫ್ಯಾನ್ಸ್ ವಾರ್ ಇದೆಯಲ್ಲ ಬಿಟ್ಟು ಬಿಡ್ಬೇಕು. ಫ್ಯಾನ್ಸ್ ಬಿಟ್ಟು ಕನ್ನಡ ಫಿಲಮು ಮೊದಲೇ ಶೋ ಫಸ್ಟ್ ದಿನ ನೋಡುವಂತ ಪುನೀತ್ ರಾಜ್ಕುಮಾರ್ ಹೇಳಿದಾರೆ, ಅವ್ರ ಆದಿಯರು ನಡಿ ಅಂದ್ರು ಅದು ನಡೆಯಲ್ಲ, ಬರೀ ಅವ್ರವರೇ ಕಿತ್ತಾಡ್ತಾರೆ. ನಾನು ಅನ್ನೋದು ಬಿಡ್ಬೇಕು. ನಾನು ಅನ್ನೋರೆಲ್ಲ ಝೀರೋ ಅಕೌಂಟ್ ಆಗ್ಬಿಡ್ತಾರೆ. ನಾನು ಅನ್ನೋದು ಬಿಟ್ಟು ಇರಬೇಕು. ಥ್ಯಾಂಕ್ ಯು ಸರ್. ಸೊ ಇದಿಷ್ಟು ನಟ ಉಪೇಂದ್ರ ಅವರ ಅಭಿಮಾನಿಯ ಮಾತಾಗಿದ್ದು. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ಕಾವ್ಯ, ಕನ್ನಡ ಪಿಕ್ಚರ್.